ನಮಸ್ಕಾರ. ನಾನಿವತ್ತು ನಮ್ಮ ಉತ್ತರ ಕರ್ನಾಟಕದ್ದು ಹೆಸರುಬೇಳೆ ರಾಜಗಿರಿ ಪಲ್ಯ, ಇದನ್ನು ದಂಟು ಸೊಪ್ಪು ಅಂತಾರೆ. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನು ನನ್ನ ಮೆಥಡ್ ಒಳಗೆ ಮಾಡಿದ್ದು. ಎಲ್ಲರೂ ಇದೇ ಥರ ಮಾಡ್ಬೋದು ಅಂದ್ಕೊಳ್ತೀನಿ. ಏನೋ ಸ್ವಲ್ಪ ಚೇಂಜಸ್ಸು ಇರ್ಬೋದು. ನೋಡೋಣ. ಇದನ್ನು ಭಕ್ರಿ ಅನ್ನ ಚಪಾತಿ ಜೊತೆಗೂ ಚಲೋ ಇರ್ತದೆ. ಆಮೇಲೆ ಬಾಕ್ಸಿಗೂ ಕೊಡ್ಬೋದು. ಇವಾಗ ಒಂದು ಬುಟ್ಟಿ ಇಟ್ಕೊತೀನಿ. ಅದರೊಳಗೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ಇದು ಎಣ್ಣೆ ಕಾದದೀಗ ಅದಕ್ಕೆ ನಾನೀಗ 1/4 ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ. ನೀವು ಬೆಳ್ಳುಳ್ಳಿ ತಿಂತಿದ್ರೆ, ಉಳ್ಳಾಗಡ್ಡಿ ತಿಂತಿದ್ರೆ ಹಾಕ್ಕೋಬೋದು. ನಾನು ಇವತ್ತು ಉಳ್ಳಾಗಡ್ಡಿ ಏನೂ ಹಾಕಿಲ್ಲ. ಆಮೇಲೆ 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿನಿ. ಇದು 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ನೀವು ಖಾರ ಜಾಸ್ತಿ ತಿಂತಿದ್ರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಇವಾಗ ನಾನು ಹೆಚ್ಕೊಂಡಿನಿ. ಮೊದಲೇ ರಾಜಗಿರಿ ಪಲ್ಯನ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ. ಒಂದು ಕಟ್ಟದ ಇದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಫಸ್ಟ್ ಇವಾಗ ಇದನ್ನು ಒಂದು ಸರಿ ಕೈ ಆಡಿಸ್ತೀನಿ, ಅಂದರೆ ಕಲಿಸ್ಕೊಂಡ್ಬಿಡ್ತೀನಿ. ಇದು ಎಳೆದಿರೋದಕ್ಕೂ ಭಾಳ ಜಲ್ದಿನೂ ಬೇಯಿರ್ತದೆ ಇದು. ಆಮೇಲೆ ಇದು ಆಯಿತು. ಈಗ ಒಂದು ಅರ್ಧ ಬೆಂದದೀಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಾನು ಇಷ್ಟು ಹಾಕ್ಕೊಂಡಿನಿ. ನಿಮ್ಗೆ ಜಾಸ್ತಿ ಬೇಕು ಇದ್ದರೂ ಇನ್ನೊಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಉಪ್ಪು ಹಾಕಿದ್ಮೇಲೆ ಇದು ಸ್ವಲ್ಪ ಕಲಿಸ್ತೀನಿ. ಇವಾಗ ನೋಡಿರಿ, ಇದು ಅರ್ಧ ಬೆಂದಿದೆ. ಕ್ವಾಂಟಿಟಿನೂ ಕಡಿಮೆ ಆಗಿದ್ದು. ಆಮೇಲೆ ನಾನು ಮೊದಲೇ 3/4 ಕಪ್ಪಷ್ಟು ಹೆಸರುಬೇಳೆನ ತೊಳೆದು ನೆನೆಸಿಟ್ಕೊಂಡಿನಿ. ಈಗ ಅದನ್ನು ಅದರೊಳಗೆ ಹಾಕ್ಕೊಳ್ತೀನಿ. ಈಗ ಅದನ್ನು ಫಸ್ಟು ಇದು ಲೋತ್ನಾಗಿ ತೊಳೆದು ಕ್ಲೀನಾಗಿ ನೆನೆಸಿಟ್ಬಿಟ್ರೆ ಭಾಳ ಈಸಿ ಆಗಿಬಿಡ್ತದೆ. ಆಮೇಲೆ ಇದನ್ನು ಹಾಕ್ಕೊಂಡು ಇವಾಗ ಕಲಸಿ ಮುಚ್ಚಿಡ್ತೀನಿ. ನಿಮ್ಗೆ ಬೇಕು ಇದೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ. ಇದು ಅದೇ ಒಬ್ರೊಬ್ರು ಒಂದೊಂದು ಥರ ಡಿಫ್ರೆಂಟಾಗೂ ಮಾಡ್ತಾರೆ. ಇವತ್ತು ನನ್ನ ಹತ್ರ ಇರಲಿಲ್ಲ ಅಂತ ನಾನು ಹಾಕಿಲ್ಲ. ಇವಾಗ ಇದನ್ನೆಲ್ಲ ಸರಿ ಕಲಿಸ್ಕೊಂಡು, ಯಾಕಂದರೆ ಪಲ್ಯ ಆಮೇಲೆ ಬೇಳೆ ಎರಡೂ ಹೊಂದ್ಕೋಬೇಕು. ಇವಾಗ ಇದು ಹೊಂದ್ಕೊಂಡಿದೀಗ ಇದಕ್ಕೆ ನಾನು ನೀರು ಹಾಕ್ತೀನಿ. ಈಗ ನೀರು ಅಂದಾಜು ಮೇಲೆ ಹಾಕಬೇಕು. ನಾನು 1 ಗ್ಲಾಸಷ್ಟು ಹಾಕಿನಿ. ನೋಡಿ ಅಂದಾಜು ಮೇಲೆ ಇವಾಗ ಕಲಿಯಷ್ಟು ಹಾಕಿ ಇದು ಮಾಡಬೇಕು. ಆಮೇಲೆ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು, ಯಾಕಂದರೆ ಭಾಳ ಜಲ್ದಿ ಹೊತ್ಕೊಂಡು ಬಂದುಬಿಡ್ತದೆ ಇದು ತಳ. ಹೀಗಾಗಿ ಸಣ್ಣ ಒಲೆಗೆ ಬೇಯಿಸಿದರೆ ಆಗೋಗ್ತೀವಿ. ಇವಾಗ ಒಂದು 10 ರಿಂದ 15 ನಿಮಿಷ ಆಯ್ತು ನಾನು ಇದನ್ನು ಬೇಯಿಸ್ಲಿಕ್ಕಿಟ್ಟು. ನೋಡಿರಿ, ಇವಾಗ ನೀರೆಲ್ಲ ಆವಿಯಾಗಿದೆ. ಸೊ ಹೆಸರುಬೇಳೆನೂ ಬೆಂದದಿದು ನೋಡ್ರಿ. ಈಗ ಆಯ್ತು. ಇದನ್ನು ಇವಾಗ ಒಂದು ಸರಿ ಕಲಸಿ ಇದು ಮಾಡೋದು. ಸೊ ನಿಮಗೂ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಇದಕ್ಕೆ ಕಮೆಂಟು, ಲೈಕು, ಶೇರು ಮಾಡಿ. ಆಮೇಲೆ ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಹೇಳಿ ಯಾವ ಥರ ಬೇಕು ಅಂತ ನಾನು ಮಾಡ್ತೀನಿ. ಧನ್ಯವಾದಗಳು.